ಸತಿ ರೂಪದಲ್ಲಿ ಜನ್ಮ ಪಡೆದಿದ್ದ ದೇವಿ ಯಜ್ಞದಲ್ಲಿ ತಮ್ಮನ್ನು ಅರ್ಪಿಸಿಕೊಂಡ ನಂತರ ಪಾರ್ವತಿ ಎಂಬ ಹೆಸರಿನಿಂದ ಹಿಮವಂತ ಪರ್ವತ ರಾಜ ಮತ್ತು ಮೇನಾ ದೇವಿಯ ಪುತ್ರಿಯಾಗಿ ಪುನರ್ಜನ್ಮ ಪಡೆದರು. ಬಾಲ್ಯದಿಂದಲೇ ಶಿವನ ಭಕ್ತಿಯಾಗಿದ್ದ ಪಾರ್ವತಿ ಆತನೇ ತನ್ನ ಜೀವನ ಸಂಗಾತಿಯಾಗಬೇಕು ಎಂದು ಮನಸ್ಸಿನಲ್ಲಿ ನಿರ್ಧರಿಸಿದರು. ಒಮ್ಮೆ ಮಹರ್ಷಿ ನಾರದರು ಹಿಮವಂತನ ಮನೆಗೆ ಬಂದು ಪಾರ್ವತಿಗೆ ಹೇಳಿದರು, ಈ ಜನ್ಮದಲ್ಲಿ ನೀನು ಶಿವನನ್ನು ವರನಾಗಿ ಪಡೆಯುವೆ, ಆದರೆ ಅದನ್ನು ಸಾಧಿಸಲು ತೀವ್ರ ತಪಸ್ಸು ಮಾಡಬೇಕಾಗಿದೆ. ನಾರದರ ವಚನವನ್ನು ಕೇಳಿ ಪಾರ್ವತಿ ಅರಮನೆಯ ವೈಭವವನ್ನು ಬಿಟ್ಟು ಕಾಡಿಗೆ ತೆರಳಿ ಘೋರ ತಪಸ್ಸಿನಲ್ಲಿ ನಿರತರಾದರು. ಅವರು ಮೊದಲು ಹಣ್ಣುಗಳನ್ನು ಸೇವಿಸಿದರು, ನಂತರ ಎಲೆಗಳನ್ನು ಮಾತ್ರ ತಿಂದರು, ಕೊನೆಗೆ ಏನನ್ನೂ ಸೇವಿಸದೆ ತಪಸ್ಸಿನಲ್ಲಿ ಲೀನರಾದರು. ಸಾವಿರಾರು ವರ್ಷಗಳ ಕಾಲ ಬಿಸಿಲು, ಮಳೆ, ಚಳಿ ಎಲ್ಲವನ್ನೂ ತಾಳುತ್ತಾ ಅವರು ಅಚಂಚಲವಾಗಿ ಶಿವನ ಧ್ಯಾನದಲ್ಲಿದ್ದರು. ಕೊನೆಗೆ ಅವರ ಅದ್ಭುತ ತಪಸ್ಸಿನಿಂದ ಸಂತೋಷಗೊಂಡ ಶಿವನು ಪಾರ್ವತಿಯನ್ನು ತನ್ನ ಪತ್ನಿಯಾಗಿ ಸ್ವೀಕರಿಸಿದರು. ಹೀಗೆ ಅವರು ಬ್ರಹ್ಮಚಾರಿಣಿ ದೇವಿಯ ರೂಪದಲ್ಲಿ ಪ್ರಸಿದ್ಧರಾದರು, ಭಕ್ತಿ, ತಾಳ್ಮೆ, ಶಿಸ್ತು ಮತ್ತು ತಪಸ್ಸಿನ ಸಂಕೇತವಾಗಿ.